ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಿಡ ನೆಡೋ ನೆಪದಲ್ಲಿ ಕೋಟಿ ಕೋಟಿ ಲೂಟಿನ. ಬೆಂಗಳೂರಿನಲ್ಲಿ ಲಕ್ಷ ಲಕ್ಷ ಗಿಡ ನೆಟ್ಟು ಹಣ ನುಂಗಿದ್ರ. ಗಿಡ ನೆಡೋ ನೆಪದಲ್ಲಿ ಕೋಟಿ ಕೋಟಿ ಲೂಟಿ ಮಾಡಿದ್ರ. ಹಾಗಾದ್ರೆ ಬೆಂಗಳೂರಿನಲ್ಲಿ ಲಕ್ಷ ಲಕ್ಷ ಗಿಡ ನೆಟ್ಟು ಹಣ ನುಂಗಿದ್ರ ಅನ್ನೋ ಪ್ರಶ್ನೆ ಎತ್ತಿರುವಂತದ್ದು. ಗುಣಿ ತೋಡದೆ ಕಂತೆ ಕಂತೆ ಎನ್ಸಿದ್ಯಾರು ಗೊತ್ತಾ? ಇಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಕೇವಲ ಹಣ ಮಾಡೋದಕ್ಕ ಅಂತ ಹೇಳಿ ಪ್ರಶ್ನೆ ಎತ್ತಿದೆ. ಗಿಡ ನೆಡುವ ನೆಪದಲ್ಲಿ ಗುಣಿ ತೋಡಿ ಕಾಸು ಕೊಳ್ಳೆ ಹೊಡೆದ್ರ. ಅಧಿಕಾರಿಗಳ ಸಭೆಯಲ್ಲಿ ರಾಂಗ್ ಆದ ಸಚಿವರು, ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಸಚಿವ ಕೃಷ್ಣ ಬೈರೇಗೌಡರು. ಅಧಿಕಾರಿಗಳನ್ನ ಕೃಷ್ಣ ಬೈರೇಗೌಡರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗಿಡ ನೆಡೋ ನೆಪದಲ್ಲಿ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿದ್ರ. ಹಾಗಾದ್ರೆ ಬೆಂಗಳೂರಿನಲ್ಲಿ ಲಕ್ಷ ಲಕ್ಷ ಗಿಡ ನೆಟ್ಟು ಹಣ ನುಂಗಿದ್ರ ಅನ್ನೋ ಪ್ರಶ್ನೆ ಎತ್ತಿದೆ. ಇನ್ನು ಗುಂಡಿ ತೋಡದೆ ಕಂತೆ ಕಂತೆ ಎನಿಸಿದ್ಯಾರು? ಗಿಡ ನೆಡುವ ಕಾರ್ಯಕ್ರಮ ಕೇವಲ ಹಣ ಮಾಡೋದಕ್ಕ ಅಂತ ಹೇಳಿ ಪ್ರಶ್ನೆ ಎತ್ತಿದೆ. ಇನ್ನು ಗಿಡ ನೆಡುವ ನೆಪದಲ್ಲಿ ಗೂಣಿ ತೋಡಿ ಕಾಸನ್ನ ಕೊಳ್ಳೆ ಹೊಡೆದ್ರ ಅಧಿಕಾರಿಗಳು. ಒಂದು ಗಿಡ ನೆಡೋಕೆ 3,500 ರೂಪಾಯಿನ, ಗಿಡ ನೆಡೋಕೆ ಒಂದು ಗುಣಿ ತೋಡಲು 300 ರೂಪಾಯಿನ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ಕಾಸಿನ ಲೂಟಿ. ಗಿಡ ನೆಡುವ ನೆಪದಲ್ಲಿ ಗುಣಿ ತೋಡಿ ಕೋಟಿ ಕೋಟಿ ರೂಪಾಯಿಯನ್ನ ಸ್ವಾಹ ಮಾಡ್ತಾ ಇದ್ದಾರೆ. ಗುಣಿ ತೋಡದೆ ಗಿಡ ನೆಟ್ಟಿದ್ದೀವಿ ಅಂತ ಅತಿ ದೊಡ್ಡ ಭ್ರಷ್ಟಾಚಾರವನ್ನ ಮಾಡ್ತಾ ಇರುವಂತದ್ದು. ಕಳೆದ 20 ವರ್ಷಗಳಲ್ಲಿ ಬೆಂಗಳೂರಿನಲ್ಲಿ ಎಷ್ಟು ಗಿಡ ನೆಟ್ಟಿದ್ದೀ ಅಂತ ಹೇಳಿ ಪ್ರಶ್ನೆ ಹಾಕಿದ್ದಾರೆ. ಇಂಚಿಂಚು ಲೆಕ್ಕ ಕೇಳಿದ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು. ಬೆಂಗಳೂರಿನಲ್ಲಿ ಗಿಡ ನೆಡೋದ್ರಲ್ಲಿ ಭಾರಿ ಅಕ್ರಮದ ವಾಸನೆ ಕೇಳಿ ಬಂದಿದೆ. ನಾವು ಹುಟ್ಟೋದಕ್ಕೆ ಮೊದಲಿಂದ ಮಾಡ್ಕೊಂಡು ಬಂದಿದ್ದೀವಿ. ಬಿಎಂಪಿಯಲ್ಲಿ ವರ್ಷಕ್ಕೆ ಎಷ್ಟು ಗಿಡ ನೆಡ್ತೀರ? ಬಿಬಿಎಂಪಿ ಇಂದ ಬಿಬಿಎಂಪಿ ಈಗ ಜಿಬಿ ಆಗಿದೆ. ಈ 20 ವರ್ಷದಲ್ಲಿ ಎಷ್ಟು ಗಿಡ ನೆಟ್ಟಿದ್ದೀರಾ? ಆಯ್ತು, ಈಗ ಹಾಗಾದ್ರೆ ಇದಕ್ಕೆ ಏನಾದ್ರೂ ಬೇಸ್ ಲೈನ್ ಇದೆಯಾ? ಯಾವ್ಯಾವ ವರ್ಷ ಬೆಂಗಳೂರಿನಲ್ಲಿ ಎಷ್ಟು ಮರ ಇದೆ ಅಂತ ಸರ್ವೆ ಮಾಡಿದ್ದೀರಾ? ಮಾಡಿದ್ರೆ ಹಾಗಾದ್ರೆ ನೀವು ನೆಟ್ಟಷ್ಟು ಗಿಡ ಪ್ರಪೋರ್ಷನೇಟ್ ಆಗಿ ಪ್ರೀ ಸೆನ್ಸಸ್ ಪ್ರಕಾರ ಅದು ರಿಫ್ಲೆಕ್ಟ್ ಆಗ್ತಾ ಇದೆಯಾ? ಹಾಗಾದ್ರೆ ಪ್ರೀ ಸೆನ್ಸಸ್ ಎಷ್ಟು ವರ್ಷಕ್ಕೆ ಒಂದ್ಸತಿ ಮಾಡ್ತೀರಾ? ಆ ಸೆನ್ಸಸ್ ಮಧ್ಯೆ ಎಷ್ಟು ಗಿಡ ನೆಟ್ಟಿದ್ದೀರಾ ಅಷ್ಟು ಆಡ್ ಆಗಿದೆಯಾ? ಇದು ಟ್ರೀ ಪ್ಲಾಂಟಿಂಗ್ ಬಗ್ಗೆ. ಟ್ರೀ ಪ್ಲಾಂಟಿಂಗ್ ಬಗ್ಗೆ ಎರಡನೇ ಪ್ರಶ್ನೆ, ಒಂದು ಟ್ರೀ ಪ್ಲಾಂಟಿಂಗ್ ಗೆ ನೀವು ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟು? ಆ ಎಸ್ಟಿಮೇಟ್ ಅಲ್ಲಿ ನಿಜವಾಗಿ ಎಷ್ಟು ಖರ್ಚಾಗ್ತಾ ಇದೆ, ಎಷ್ಟು ಸರ್ವೈವಲ್ ಆಗ್ತಾ ಇದೆ? ನಾನು ನೋಡಿದಂಗೆ ಒಂದು ಎಸ್ಟಿಮೇಟ್ ತರಿಸ್ಕೊಂಡು ನಾನು ಕರೀಗೊಬ್ರು ಝೋನಲ್ ಕಮಿಷನರ್ ಇದ್ದಾಗ ನಾವು ಕಾನ್ಸ್ಟಿಟ್ಯೂನ್ಸಿ ಎಕ್ಸರ್ಸೈಸ್ ಮಾಡಿದೆ. 3,300 ರೂಪಾಯಿ ಇದೆ ಒಂದು ಗಿಡ ನೆಡೋದಕ್ಕೆ. ಅದರಲ್ಲಿ ಗುಣಿ ಮಾಡೋದಕ್ಕೆ 300 ರೂಪಾಯಿ ಇದೆ. ನನ್ನ ಕ್ಷೇತ್ರದಲ್ಲಿ ನಾನು ಚಾಲೆಂಜ್ ಮಾಡ್ತೇನೆ,
ನೀವು ನೆಟ್ಟಿರೋ ಒಂದೂ ಗಿಡಕ್ಕೆ ಗುಡಿ ಮಾಡಿಲ್ಲ. ಚಾಲೆಂಜ್ ಮಾಡ್ತಾರೆ, ಯು ಡಿಸ್ಪ್ರೂವ್ ಮೀ. ಎಲ್ಲರೂ ಕೂಡ ಫುಟ್ಪಾತ್ ಅಲ್ಲಿ ಮೀಡಿಯನ್ ನಲ್ಲಿ ತಗೊಂಡೋಗಿ ಮೇಲೆ ಕೆದಕ್ಬಿಟ್ಟು ಒಳಗೆ ಇಟ್ಟಿದ್ದೀರಿ ಬಿಟ್ರೆ ಒಂದಕ್ಕೂ ಗುಂಡಿ ಮಾಡಿಲ್ಲ. ಸ್ಟ್ರೇಟ್ ಅಲ್ಲೇ 300 ರೂಪಾಯಿ ನುಂಗಿದ್ದೀರಾ. ನಾವು ಐ ಮೇಕ್ ದಿಸ್ ಸ್ಟೇಟ್ಮೆಂಟ್, ಐ ಇನ್ವೈಟ್ ಯು ಟು ಡಿಸ್ಪ್ರೂವ್ ಮೀ. ಇಲ್ಲ ಮಾಡಿದೀವಿ ಅಂತ ಬನ್ನಿ ಹೋಗೋಣ, ನಾನು ಕರ್ಕೊಂಡು ಹೋಗಿ ನನ್ನ ತೋರಿಸಿ. ಅದನ್ನು ಬೇರೆ ಎಷ್ಟೆಷ್ಟು ಕಾಂಪೊನೆಂಟ್ ಇದೆ, ಯಾವ ಕಾಂಪೊನೆಂಟ್ ಗೆ ಎಷ್ಟು ದುಡ್ಡು ಇಟ್ಟಿದ್ದೀರಿ. ಗೋಯಿಂಗ್ ಬ್ಯಾಕ್ ಟು ದ ಅರ್ಲಿಯರ್ ಕ್ವೆಶ್ಚನ್, ಯಾವ ವರ್ಷ ಎಷ್ಟು ಗಿಡ ನೆಟ್ಟಿದ್ದೀರಾ, ಇಸ್ ಇಟ್ ರಿಫ್ಲೆಕ್ಟೆಡ್ ಇನ್ ದ ಟ್ರೀ ಸೆನ್ಸಸ್. ಸೊ ಇಷ್ಟು, ದಿಸ್ ಇಸ್ ದ ಪರ್ಪಸ್ ಫಾರ್ ವಿಚ್ ವಿ ಹ್ಯಾವ್ ದಿಸ್ ಮೀಟಿಂಗ್. ಗಿಡ ನೆಡುವ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಗಿಡ ನೆಡೋದ್ರಲ್ಲಿ ಭಾರಿ ಅಕ್ರಮದ ವಾಸನೆ ಬರ್ತಾ ಇದೆ. ಪ್ರತಿ ಗಿಡ ನೆಡೋಕೆ 3,500 ರೂಪಾಯಿ ಖರ್ಚಾಗುತ್ತಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಅಧಿಕಾರಿಗಳಿಗೆ ಲೆಫ್ಟ್ ರೈಟ್ ತಗೊಂಡ ಸಚಿವ ಕೃಷ್ಣ ಬೈರೇಗೌಡರು, ಇಡೀ ಬೆಂಗಳೂರಿನಲ್ಲಿ ವರ್ಷಕ್ಕೆ ಎಷ್ಟು ಗಿಡವನ್ನ ನೆಡ್ತೀರಿ? ಪ್ರತಿ ವರ್ಷ ಮಳೆಗಾಲದಲ್ಲಿ ಎಷ್ಟು ಮರಗಳು ಬೀಳ್ತವೆ? ನೀವು ನೆಟ್ಟ ಗಿಡಗಳಲ್ಲಿ ಎಷ್ಟು ಉಳಿತಾವೆ, ಎಷ್ಟು ಹೋಗ್ತಾವೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ನೀವು ಸರ್ವೆ ಮಾಡಿದ್ದೀರಾ ಅಥವಾ ಟ್ರೀ ಸೆನ್ಸಸ್ ಮಾಡಿದ್ದೀರಾ? ಒಂದು ಗಿಡ ನೆಡೋಕೆ ಎಸ್ಟಿಮೇಟ್ ಕಾಸ್ಟ್ ನಲ್ಲಿ ಎಷ್ಟು ಉಳಿತದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಅಧಿಕಾರಿಗಳಿಗೆ. ಗುಣಿ ತೋಡದೆ ಗಿಡ ನೆಟ್ಟಿರೋ ಅಧಿಕಾರಿಗಳಿಗೆ ಸಚಿವರ ಚಾಲೆಂಜ್. ಒಂದು ಗುಣಿ ತೋಡದೆ ನೀವು ಗಿಡ ನೆಟ್ಟಿದ್ದೀರಿ ಅಂತ ಸಚಿವರು ಕೃಷ್ಣ ಬೈರೇಗೌಡರ ಕ್ಷೇತ್ರದಲ್ಲೇ ಗುಣಿ ತೋಡದೆ ದುಡ್ಡು ಹೊಡೆದ ಅಧಿಕಾರಿಗಳು, ನೀವು ಪ್ರೂವ್ ಮಾಡಿ ಅಂತ ಅಧಿಕಾರಿಗಳಿಗೆ ಸಚಿವರು ಸವಾಲು ಹಾಕಿದ್ದಾರೆ. ಖುದ್ದು ನೀವೇ ಕರೆದುಕೊಂಡು ಹೋಗಿ ನನಗೆ ತೋರಿಸಿ ಅಂತ ಹೇಳಿ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡರು ಚಾಲೆಂಜ್ ಅನ್ನ ಹಾಕಿದ್ದಾರೆ. ಪ್ರತಿ ಗಿಡ ನೆಡೋಕೆ 3,200 ರೂಪಾಯಿ ಖರ್ಚಾಗತ್ತಾ ಅಂತ ಹೇಳಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇವರು ಪ್ಲಾಂಟಿಂಗ್, ಗುಡಿ ತೋಡೋದಕ್ಕೆ, ಗಿಡ ಮುಚ್ಚೋದಕ್ಕೆ ಇವು ಎರಡಕ್ಕೇನೆ ಸುಮಾರು 300 ರೂಪಾಯಿ ಇದೆ. 129 ರೂಪಾಯಿ ಪಿಟ್ಟಿಗೆ, 157 ರೂಪಾಯಿ ಗುಡಿ ಮುಚ್ಚೋದಕ್ಕೆ, ಪ್ಲಾಂಟಿಂಗ್ ಮಾಡೋದಕ್ಕೆ. ಇವೆರಡು ಸೇರಿಸಿದ್ರೆ ಆಲ್ಮೋಸ್ಟ್ 300 ರೂಪೀಸ್ ಆಯ್ತಾ? 300 ಆಯ್ತು. ಇವ್ರು ಎಲ್ಲಾ ಕಡೆ ನಾನು ಗಿಡ ನೆಟ್ಟಿರೋದು. ನೀವು ನಮ್ ಕಮಿಷನರ್ ಇದ್ದೀರಿ, ಐ ವೆಲ್ಕಮ್ ಯು ಟು ಟೇಕ್ ಮೀ ಅಂಡ್ ಕರೆಕ್ಟ್ ಮೀ. ನಾನು ತಪ್ಪು ಅಬ್ಸರ್ವೇಷನ್ ಮಾಡಿದ್ದೆ. ಒಂದು ಕಡೆ ಎಲ್ಲಾದ್ರೂ ಇವರು ಗುಣಿ ತೋಡಿದ್ದಾರೆ ಅಂತ ನಂಗೆ ತೋರಿಸ್ತದೆ. ಗುಣಿನೇ ತೋಡಿಲ್ಲ ಅಂದ್ರೆ ಈ 157 ರೂಪಾಯಿಯಲ್ಲಿ ಗೊಬ್ಬರ ಇದೆ, ಎಲ್ಲ ಇದೆ. ಗುಣಿನೇ ತೋಡಿಲ್ಲ ಅಂದ್ರೆ ಗೊಬ್ಬರ ಎಲ್ಲಿಂದ ಹಾಕ್ತಾರೆ? ಐ ಅಗೇನ್ ರಿಕ್ವೆಸ್ಟ್, ಅವ್ರನ್ನ ಕೇಳಿ. ಕರಿಗೌಡ್ರ ಕೈಲಿ ನಾನು ಈ ಎಕ್ಸರ್ಸೈಸ್ ಮಾಡಿಸಿದ್ದೆ. ಅಗೇನ್ ಐ ಆಸ್ಕಿಂಗ್, ಕರಿಗೌಡ್ರು ಹೋಗಿ ನೋಡ್ಕೊಂಡು ಬಂದ್ರು. ಸರ್, ಐ ಹ್ಯಾವ್ ನಥಿಂಗ್ ಟು ಸೇ ಸರ್ ಅಂತ ಹೇಳಿ ಸ್ವಲ್ಪ ಅವರು ಪಾಪ ಜಾಸ್ತಿ ಮಾತಾಡೋದು. ಗುಣಿನೇ ಇವ್ರು ಎಲ್ಲಿ ಗಿಡ ನೆಡ್ತಾರೆ? ಫುಟ್ಪಾತ್ ಅಲ್ಲಿ 2 ಪೇವರ್ಸ್ ತೆಗೆದ್ಬಿಟ್ಟು ಆ 2 ಪೇವರ್ ಅಲ್ಲಿ ಒಂದ್ ಗಿಡ ನೆಡ್ತಾರೆ. 2 ಪೇವರ್ ತೆಗೆದು ಗಿಡ ನೆಟ್ರೆ ಅದರಲ್ಲಿ ಗುಡಿ ಮಾಡಕ್ಕೆ ಸಾಧ್ಯನಾ? 2 ಪೇವರ್ ತೆಗೆದ್ರೆ ನಿಮ್ಗೆ ಎಷ್ಟು ಜಾಗ ಸಿಗುತ್ತೆ? 1 ಸ್ಕ್ವೇರ್ ಫುಟ್ ಜಾಗ ಸಿಗುತ್ತೆ. 1 ಸ್ಕ್ವೇರ್ ಫುಟ್ ಅಲ್ಲಿ 2.5 ಅಡಿ ಗುಡಿ ಮಾಡ್ತೀವಿ ಅಂತ ಇವ್ರು ಹೇಳ್ತಾರೆ. ಕರೆಕ್ಟ್? ಇವ್ರದ್ದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ 2.5 ಅಡಿ ಅಂತ ಹೇಳ್ತಾ ಇದ್ದಾರೆ. 2.5 ಅಂದ್ರೆ 2.5 ಅಡಿ ಅಗಲ, 2.5 ಅಡಿ ಉದ್ದ, 2.5 ಅಡಿ ಆಳ. ಕರೆಕ್ಟ್? ಇವರು ಮೇಲೆ ಪೇವರು 2 ತೆಗೆದಿದ್ದಾರೆ. 2 ಪೇವರ್ ಅಲ್ಲಿ ಗಿಡ ಉಣಿದ್ದಾರೆ. 2 ಪೇವರ್ ತೆಗೆದ್ರೆ ನಿಮ್ಗೆ ಹೆಚ್ಚು ಕಮ್ಮಿ 3/4 ಅಡಿ ಜಾಗ ಕ್ಲಿಯರೆನ್ಸ್ ಸಿಗುತ್ತೆ. ಅದ್ರಲ್ಲಿ ಹೆಂಗೆ ಗುಡಿ ಮಾಡ್ತೀರಾ? ಸೊ ಅದಕ್ಕೆ ಇವ್ರಿಗೆ 300 ರೂಪಾಯಿ ಆಯ್ತಾ? ಗೊಬ್ಬರ ಎಲ್ಲಿಂದ ಹಾಕ್ತಾರೆ ಇದಕ್ಕೆ ನನ್ಗೆ ಗೊತ್ತಿಲ್ಲ. ಇಲ್ಲಿ ಆಮೇಲೆ ಬೇರೆ ಇವರು ಅದು ಫುಟ್ಪಾತ್ ಅಲ್ಲಿ ಉಣಿದ್ರೆ ಬೇರೆ ಎಲ್ಲಿ ಉಣ್ತಾರೆ?
ಇತ್ತೀಚೆಗೆ ನಡೆದ ಗಿಡ ನೆಡೋ ಕಾರ್ಯಕ್ರಮದಲ್ಲೂ ಅಕ್ರಮ ನಡೆದಿದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಅಸಲಿಗೆ ಒಂದೇ ಒಂದು ಗಿಡ ನೆಡೋಕೆ 3,500 ರೂಪಾಯಿ ಖರ್ಚಾಗುತ್ತಾ ಅಂತ ಹೇಳಿ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ. ಗಿನ್ನಿಸ್ ರೆಕಾರ್ಡ್ ಅಂತ ಹೇಳಿ ಅಸಲಿ ಲೆಕ್ಕವನ್ನೇ ಮುಚ್ಚಿಡಲಾಗ್ತಿದ್ಯಾ? ಗಿಡ ನೆಡೋದ್ರಲ್ಲಿ ಅಕ್ರಮ ಅಂತ ಸಚಿವರು ಪರೋಕ್ಷವಾಗಿ ಇಲ್ಲಿ ಹೇಳಿದ್ರ ಅಂತ ಹೇಳಿ ಪ್ರಶ್ನೆ ಹಾಕ್ತಾ ಇದ್ದಾರೆ. ಬಿಡಿಎಯಲ್ಲಿ 15 ಲಕ್ಷ ಗಿಡ ನೆಟ್ಟಿರೋದು ನಿಜಾನ? ಅಸಲಿ ಲೆಕ್ಕ ಯಾರಿಗೆ ಗೊತ್ತು? ಜಿಬಿಎ ಅಕ್ರಮದ ಬಗ್ಗೆ ಸಚಿವರು ಹೇಳಿದ ರೀತಿಯಲ್ಲೇ ಬಿಡಿಎನಲ್ಲೂ ಅಕ್ರಮ ನಡೀತಾ ಇದೆಯಾ ಅಂತ ಹೇಳಿ ಪ್ರಶ್ನೆ ಹಾಕಿದ್ದಾರೆ. ಇನ್ನು ಗಿನ್ನಿಸ್ ರೆಕಾರ್ಡ್ ಅಂತ ಹೇಳಿ ಇಲ್ಲಿ ಪ್ರಶ್ನೆ ಮಾಡಿರುವಂತದ್ದು ಕೃಷ್ಣ ಬೈರೇಗೌಡರು. ಬೇರೆ ಯಾವ್ದಾದ್ರು ಡಿಸೈನ್ ಸ್ಟ್ಯಾಂಡ್, ಈಗ ನೀವು ವೈಟ್ ಟಾಪಿಂಗ್ ರೋಡ್ ಮಾಡಿದಾಗ ಅಥವಾ ಈ ಬೇರೆ ಯಾವ್ದಾದ್ರು ಡಿಸೈನ್ ಸ್ಟ್ಯಾಂಡರ್ಡ್ ಡಿಸೈನ್ ಪ್ರಕಾರ ಫುಟ್ಪಾತ್ ಮಾಡಿದಾಗ ಎಡ್ಜ್ ಪ್ಲಾಂಟಿಂಗ್ ಗೆ 1/4 ಅಡಿ ಜಾಗ ಒಂದು ಬಾಸ್ಕೆಟ್ ಬಿಟ್ಟಿರ್ತಾರೆ, ಕರೆಕ್ಟ್? ಅದಕ್ಕೆ ಏನ್ ಕರೀತೀರಾ? ಫುಟ್ಪಾತ್ ಎಡ್ಜ್ ಅಲ್ಲಿ ಆರ್ನಮೆಂಟಲ್ ಪ್ಲಾಂಟಿಂಗ್ ಗೆ 1/4 ಅಡಿ ಗ್ಯಾಪ್ ಬಿಟ್ಟಿರ್ತಾರೆ. ಆ 1/4 ಅಡಿಯಲ್ಲಿ ಉಣ್ತಾರೆ. ಆ 1/4 ಅಡಿಯಲ್ಲಿ ನೀವು ಗುಣಿ ತೋಡ್ಲಿಕ್ಕೆ ಸಾಧ್ಯನಾ? 2.5 ಅಡಿದು ಗುಣಿ 1/4 ಅಡಿ ಗ್ಯಾಪ್ ಅಲ್ಲಿ ಹೆಂಗ್ ತೋಡ್ತೀರಾ? ಬಿಕಾಸ್ ಇಟ್ ಇಸ್ ಗಾಟ್ ಕಾಂಕ್ರೀಟ್ ಆನ್ ಬೋತ್ ಸೈಡ್. ಈ ಕಡೆ ಕಾಂಕ್ರೀಟ್ ಇದೆ, ಈ ಕಡೆ ಕಾಂಕ್ರೀಟ್ ಇದೆ, 1/4 ಅಡಿ ಗ್ಯಾಪ್ ಇದೆ ಆರ್ನಮೆಂಟಲ್ ಪ್ಲಾಂಟಿಗೆ. ಆ 1/4 ಅಡಿ ಒಳಗಡೆ 2.5 ಅಡಿದು ಗುಣಿ ಹೆಂಗ್ ತೋಡ್ತೀರಾ? This is something somebody has to explain to me. ಎಸ್ಟಿಮೇಟ್ ನೋಡಿದ್ರೆ 2,000, ಒಟ್ಟು 2,300. ಕಾಂಪನ್ಸೇಟರಿ ಎಫಾರೆಸ್ಟೇಷನ್ ತಗೊಂಡ್ರೆ 3,100. ನಾನು ಒಟ್ಟು ಇವರು ಎಷ್ಟು ಹೇಳ್ತಾ ಇದ್ದಾರೆ ಈಗ? 2016-17ರಿಂದ 10 ಲಕ್ಷ ನೆಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. ಓವರ್ ಆಲ್ ಲೆಕ್ಕನು ನಾನು ಕೇಳ್ತಾ ಇಲ್ಲ. ನಾನು ದಿನ ಓಡಾಡುವಾಗ ನೋಡಿದ್ದನ್ನ ಕೇಳ್ತಾ ಇದ್ದೀನಿ. ಎಲ್ಲಿಂದ ಇವರು? ಆಮೇಲೆ ವರ್ಷಕ್ಕೆ 7 ಬಾರಿ ವಾಟರಿಂಗ್. ಬಿಡಿ, ಅದನ್ನ ಮೆಜರ್ ಮಾಡೋಕ್ಕೂ ಆಗೋದಿಲ್ಲ, ನಾನು ಹೆಚ್ಚಿಗೆ ಕೇಳಕ್ಕೂ ಆಗೋದಿಲ್ಲ. ಇವರು ಅದಕ್ಕೆ ಕೊಟ್ಟಿದ್ದಾರೆ. ವಾಚ್ ಅಂಡ್ ವಾರ್ಡ್ ಒಂದು ಗಿಡಕ್ಕೆ 116 ರೂಪಾಯಿ. ಯು ಎಕ್ಸ್ಪೆಕ್ಟ್ ಮೀ ಟು ಬಿಲೀವ್ ಆಲ್ ದಿಸ್? ಇದಕ್ಕೆ ಈಗ ಸಾಲದಕ್ಕೆ ಥರ್ಡ್ ಪಾರ್ಟಿ ಎವ್ಯಾಲ್ಯೂಯೇಷನ್. ಅಧಿಕಾರ ವಹಿಸಿಕೊಂಡ ದಿನದಿಂದ ಕೃಷ್ಣ ಬೈರೇಗೌಡರು ಫುಲ್ ಆಕ್ಟಿವ್ ಆಗಿದ್ದಾರೆ. ಅಧಿಕಾರಿಗಳ ಜೊತೆ ದಿನಕ್ಕೊಂದು ಮೀಟಿಂಗ್ ಮಾಡ್ತಾ ಇರೋ ಮಿನಿಸ್ಟರ್. ಸರಿಯಾಗಿ ಕೆಲಸ ಮಾಡದ ಅಧಿಕಾರಿಗಳ ಬೆವರಿಸಿದ ಕೃಷ್ಣ ಬೈರೇಗೌಡರು ಪಶು ಸಂಗೋಪನೆ ಇಲಾಖೆಯ ಅಧಿಕಾರಿಗಳ ಸಭೆ ವೇಳೆ ಗರಂ ಆಗಿದ್ದಾರೆ. ಇನ್ನು ಸಂತಾನಹರಣ ಚಿಕಿತ್ಸೆ ಹೆಸರಲ್ಲಿ ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಆದ್ರೆ ನಾಯಿಗಳ ಸಂಖ್ಯೆ ಕಡಿಮೆಯಾಗದಿದ್ದಕ್ಕೆ ಕೃಷ್ಣ ಬೈರೇಗೌಡರು ಕೆಂಡ ಕಾರಿದ್ದಾರೆ. ಇಷ್ಟು ದಿನ ಎಷ್ಟು ನಾಯಿಗಳಿಗೆ ಸಂತಾನಹರಣವನ್ನ ಮಾಡಿದ್ದೀರಿ? ಸಂತಾನಹರಣ ಮಾಡಿದ್ರೂ ನಾಯಿಗಳ ಸಂಖ್ಯೆ ಹೆಚ್ಚಾಗಲು ಕಾರಣವೇನು ಅಂತ ಹೇಳಿ ಪ್ರಶ್ನೆ ಹಾಕಿದ್ದಾರೆ. ಇನ್ನು ಸಂತಾನಹರಣ ಲೆಕ್ಕ ಕೇಳಿ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ಅಂಕಿ ಅಂಶ ತರದೆ ಸಭೆಗೆ ಬಂದಿದ್ದ ಅಧಿಕಾರಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿರುವಂತದ್ದು. 20 ವರ್ಷದಿಂದ ಸಂತಾನಹರಣ ಮಾಡಿದ್ರು ಇಷ್ಟು ನಾಯಿಗಳಿರಲು ಹೇಗೆ ಸಾಧ್ಯ? ನಾನು ಕಿವಿಯಲ್ಲಿ ದಾಸವಾಳ ಇಟ್ಕೊಂಡು ಕೂತಿದ್ದೀನ ಅಂತ ಹೇಳಿ ಕೃಷ್ಣ ಬೈರೇಗೌಡರು ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ. ಇನ್ನು ಒಂದ್ ಕಡೆ ಇಲ್ಲಿ ಕೃಷ್ಣ ಬೈರೇಗೌಡರು ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿರುವಂತದ್ದು, ಇನ್ನೊಂದ್ ಕಡೆ ಅಧಿಕಾರಿಗಳಿಗೆ ಇಲ್ಲಿ ಪಶು ಸಂಗೋಪನಾ ಅಧಿಕಾರಿಗಳ ಮೇಲೆ ಗರಂ ಆಗಿದ್ದಾರೆ ಕೃಷ್ಣ ಬೈರೇಗೌಡರು. 20 ವರ್ಷದಿಂದ ಸಂತಾನಹರಣ ಮಾಡಿದ್ರು ಕೂಡ ಇಷ್ಟು ನಾಯಿಗಳು ಹೇಗೆ ಸಾಧ್ಯ ಅಂತ ಹೇಳಿ ಪ್ರಶ್ನೆ ಹಾಕಿದ್ದಾರೆ. ಇನ್ನು ಅಂಕಿ ಅಂಶ ತರದೆ ಸಭೆಗೆ ಬಂದಿದ್ದ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇನ್ನು ಒಂದ್ ಕಡೆ ನಾಯಿಗಳಿಗೆ ಸಂತಾನಹರಣವನ್ನ ಮಾಡಿದ್ದೀರಿ, ಸಂತಾನಹರಣ ಮಾಡಿದ್ರು ಕೂಡ ನಾಯಿಗಳ ಸಂಖ್ಯೆ ಹೆಚ್ಚಾಗಲು ಕಾರಣ ಏನು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಅಧಿಕಾರಿಗಳಿಗೆ. ಇನ್ನು ಸಂತಾನಹರಣದ ಲೆಕ್ಕ ಕೇಳಿದ್ದಾರೆ ಅಧಿಕಾರಿಗಳಿಗೆ. ಇನ್ನು ಲೆಕ್ಕ ತರದ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕೃಷ್ಣ ಬೈರೇಗೌಡರು. ಅಲ್ಲ ರೀ, ಮೀಟಿಂಗ್ ಯಾಕೆ ಬಂದಿದ್ದೀರಿ? ಹೊರಗಡೆ ಕಳಿಸ್ಬೇಕಾ ನಿಮ್ಗೆ? ತಮಾಷೆ ಮಾಡ್ತಾ ಇದ್ದೀರಾ ಇಲ್ಲಿ? ಎಷ್ಟಾಗಿದೆ 5 ವರ್ಷದ ಖರ್ಚು? ಎಷ್ಟು ಜನ ಇದ್ದೀರಿ ನೀವು ಇಲ್ಲಿ? ಅನಿಮಲ್ ಹಸ್ಬೆಂಡ್ರಿ ಅವರು
ಒಟ್ಟು ಎಷ್ಟು ಜನ ಇದ್ದೀರಿ? 19 ಜನ ಆಫೀಸರ್ಸ್ ಇಟ್ಕೊಂಡು ಡೇಟಾ ತಗೊಂಡ್ ಬರಕ್ಕಾಗಲ್ಲ ಮೀಟಿಂಗಿಗೆ. ಫಸ್ಟ್ ರಿಲೀವ್ ಮಾಡಿ ಇವತ್ತು ಇವ್ರು. ರಿಲೀವ್ ಇಮ್ ಫ್ರಮ್ ಹಿಯರ್. ಐ ಡೋಂಟ್ ವಾಂಟ್ ಇಟ್ ಟು ಕಂಟಿನ್ಯೂ. ಪ್ಲೀಸ್ ರಿಲೀವ್. ಯಾರಾದ್ರೂ ಬರ್ತಾರೆ. ಇವ್ರಿಗೆ ಇಷ್ಟು ಒಂದು ಬೇಸಿಕ್ ಗವರ್ಮೆಂಟ್ ರೆಸ್ಪೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಇವ್ರದ್ದು ಹೆಂಗೆ ಅಂದ್ರೆ, ಸಾರಿ ಟು ಸೇ ದಿಸ್, ಐ ಅಗೇನ್ ಗಿವ್ ಯು